ಕನ್ನಡ ನಾಡು ಇದು ಕನ್ನಡಿಗರ ನಾಡಿಮಿಡಿತ. ರಂಗಭೂಮಿಯ ಕಾಲಾತೀತ ಅಸ್ತಿತ್ವ ಅಂತಕ್ಕಂಥ ಒಂದು ಪುಸ್ತಕವನ್ನ ಎಡಿಟ್ ಮಾಡಿದ್ವಿ. ಪುಸ್ತಕ ಬರೆಯೋದು ಬೇರೆ, ಪುಸ್ತಕ ಎಡಿಟ್ ಮಾಡೋದು ಬೇರೆ. ಈ ಲೇಖನಗಳ ಸಂಗ್ರಹವನ್ನ ಬಿಡುಗಡೆಗೊಳಿಸೋದು ಎಲ್ಲಿ ಮತ್ತೆ ಹೇಗೆ ಅಂತ ಸಾಕಷ್ಟು ಜಿಜ್ಞಾಸೆಯಲ್ಲಿದ್ದಾಗ ನಮ್ಮ ನೆರವಿಗೆ ಬಂದವರು ಸೋನಿಯಾ ಗಾಂಧಿ ಶಿಕ್ಷಣ ಮಹಾವಿದ್ಯಾಲಯದ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಶ್ರೀಯುತ ತಾಜುದ್ದೀನ್ ಸರ್ ಅವರು. ನಾವು 27ಕ್ಕೆ ಅದನ್ನ ವಿಶ್ವ ರಂಗಭೂಮಿ ದಿನಾಚರಣೆ ಮಾಡಬೇಕಾಗಿತ್ತು. ಅದನ್ನ ಬಂಜಾರ ಭಾಷಾ ಅಕಾಡೆಮಿದ ಒಂದು ಅವಾರ್ಡ್ ಸೆರೆಮನಿ ಇದ್ದಿದ್ರೆ ಆಗ್ಲಿಲ್ಲ. 28ಕ್ಕೆ ಮಾಡೋಣ ಅಂದ್ವಿ, ಮತ್ತೆ ಬೇರೆ ಯಾವುದೋ ಒಂದು ತೊಡಕು ಬಂದಿದ್ರಿಂದ ಇವತ್ತು ನಾವು ಇಲ್ಲಿ ಈ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀವಿ. ಏನು ರಂಗಭೂಮಿ ಕಾಲಾತೀತ ಅಸ್ತಿತ್ವ ಅಂತಕ್ಕಂಥದ್ದು. ರಂಗಭೂಮಿ ಅಂದ್ರೆ ಏನು? ಈ ನಾಟಕ, ರಂಗಭೂಮಿ, ಡ್ರಾಮಾ. ಯಾಕಂದ್ರೆ ನಿಮಗೆ ಪಾಪ ನಾಟಕ ಅಂದ್ರೂ ಗೊತ್ತಾಗಲ್ಲ, ರಂಗಭೂಮಿ ಅಂದ್ರೂ ಗೊತ್ತಾಗಲ್ಲ, ಡ್ರಾಮಾ ಅಂದ್ರೆ ಮಾತ್ರ ಗೊತ್ತಾಗತ್ತೆ. ಅವ್ರಿಗೆ ಈ ರಂಗಭೂಮಿ ಇವತ್ತು ನೆನ್ನೆದ ಇಲ್ಲ, ಬಹಳ ಪುರಾತನವಾಗಿರ್ತಕ್ಕಂಥದ್ದು. ಅದು ಎಷ್ಟು ಪುರಾತನವಾದದ್ದು ಅಂತಂದ್ರೆ ಭರತ ಮುನಿ, ಗ್ರೀಕ್ ನಾಟಕಕಾರರು, ಮತ್ತೆ ಕಾಳಿದಾಸನ ಅನೇಕ ನಾಟಕಗಳು, ಮೃಚ್ಛಕಟಿಕ ಅಂತಕ್ಕಂಥ ಒಂದು ನಾಟಕ, ನಿಮ್ಗೆ ಗೊತ್ತಿದೆಯೋ ಇಲ್ಲೋ, ಸಂಸ್ಕೃತದಲ್ಲಿ ಬಹಳ ಅದ್ಭುತವಾದ ನಾಟಕಗಳಿವೆ. ಆಮೇಲೆ ಮುಂದೆ ಈ ಇಂಗ್ಲಿಷ್ ರಂಗಭೂಮಿ, ಕನ್ನಡ ರಂಗಭೂಮಿ ಕೂಡ ಬಹಳ ಪುರಾತನವಾಗಿರ್ತಕ್ಕಂಥದ್ದು. ಬೇರೆ ಬೇರೆ ರೀತಿಯಲ್ಲಿ, ಬೇರೆ ಬೇರೆ ಆಯಾಮದಲ್ಲಿ ನಮ್ಮ ಸ್ನೇಹಿತರಿದ್ದಾರೆ. ತೊಗಲುಗೊಂಬೆ ನೋಡಿ, ಅದು ಬೆಳಗಲ್ ವೀರಣ್ಣನವರಂತ ನಿಮಗೆ ಇತ್ತೀಚೆಗೆ ತೀರ್ಕೊಂಡ್ರು. 93 ವರ್ಷದಲ್ಲಿ ಅವರು ತೀರ್ಕೊಂಡ್ರು. 93 ವರ್ಷದಲ್ಲೂ ಕೂಡ ಅವರು ಈ ಹಳೇ ಕನ್ನಡದ ಕಂದ ಪದ್ಯಗಳನ್ನ ಸ್ಪಷ್ಟವಾಗಿ, ಯಾವ ಪ್ರೊಫೆಸರ್ ಕೂಡ ಅಷ್ಟು, ಕನ್ನಡದ ಪ್ರೊಫೆಸರ್ ಕೂಡ ಅಷ್ಟು ಸ್ಪಷ್ಟವಾಗಿ ಉಚ್ಚಾರ ಮಾಡೋದಕ್ಕೆ, ಹೇಳೋದಕ್ಕೆ ಆಗದೇ ಇರತಕ್ಕಂಥ ಶಕ್ತಿಯನ್ನು ಪಡ್ಕೊಂಡಿದ್ರು ಬೆಳಗಲ್ ವೀರಣ್ಣ. ಅವ್ರ ಮನೆಗೆ ಒಂದೆರಡು ಸಲ ಹೋಗಿದ್ವಿ ನಾವು. ಅವರ ಇಡೀ ಮನೆ ನೋಡಿದಾಗ ನನಗನ್ನಿಸ್ತು, ಇವರೇ ಒಂದು ವಿಶ್ವವಿದ್ಯಾಲಯದಲ್ಲಪ್ಪ. ಜರ್ಮನಿ, ಸ್ಪೇನು, ಜಗತ್ತಿನ ಅನೇಕ ಕಡೆಗಳಲ್ಲಿ ಸಂಚರಿಸಿ ತೊಗಲುಗೊಂಬೆನ ಪ್ರದರ್ಶನ ಮಾಡಿ, ತೊಗಲುಗೊಂಬೆ ಅಂತಕ್ಕಂಥದ್ದು ಒಂದು ಪ್ರಕಾರ ಇದೆ ಅಂತಕ್ಕಂಥದ್ದನ್ನ ಅವರು ಜಗತ್ತಿಗೆ ತೋರಿಸ್ಕೊಟ್ರು. ಅವರ ಮುಂದಿನ ಪರಂಪರೆ ನಮ್ಮ ಹೊನ್ನೂರು ಸ್ವಾಮಿ. ಮತ್ತೆ ಆಮೇಲೆ ಒಬ್ಬ ಇವತ್ತು ಅವರಿಗೆ ನಾಡೋಜ ಪ್ರಶಸ್ತಿ ಬರ್ತಾ ಇದೆ, ವೆಂಕಟೇಶ್ ಕುಮಾರ್ ಅಂತ. ಈ ಕೆಳವರ್ಗದ ಸಮುದಾಯದಲ್ಲಿ ವೆಂಕಟೇಶ್ ಕುಮಾರ್ ಅಂತಕ್ಕಂಥ ನಿಮ್ದು ಹಕ್ಕಿ ಪಿಕ್ಕಿನ ಶಿಲೆಖ್ಯಾತ ಕಮ್ಯುನಿಟಿಯಲ್ಲಿ ಜಗತ್ತನ್ನೇ ನಡೆಸ್ತಕ್ಕಂಥ ಹಿಂದೂಸ್ತಾನಿ ಗಾಯಕರ ವೆಂಕಟೇಶ್ ಕುಮಾರ್ ಅವರು. ಅವ್ರು ಹಾಡಿದ್ರೆ ನೀವು ನಿಮ್ಮ ಕಣ್ಣು ಮುಚ್ಕೊಂಡು ನೀವು ಕೇಳ್ತಾನೆ ಇರ್ಬೇಕು ಅನ್ನೋ. ಇವರ ದೊಡ್ಡಣ್ಣ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತದಲ್ಲಿ ಅಂತ ಅದ್ಭುತವಾದ ಪ್ರತಿಭೆ ಕೆಳವರ್ಗದಲ್ಲಿದೆಯಲ್ಲ, ಬಹಳ 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 ಮುಖ್ಯವಾಗಿದೆ. ಅವ್ರಿಗೆ ಇವತ್ತು ನಾಡೋಜ ಸಿಗ್ತಾ ಇದೆ ಹಂಪಿ ವಿಶ್ವವಿದ್ಯಾಲಯ. ಅಂದ್ರೆ ನಾನು ಯಾಕೆ ಈ ಮಾತನ್ನ ಹೇಳ್ತೀನಿ ಅಂದ್ರೆ, ನಿಮ್ಮಲ್ಲಿ ಒಂದು ಕಲೆ ಇದ್ರೆ ನಿಮ್ಮನ್ನ ಯಾವತ್ತೂ ಅದು ಕೈ ಬಿಡೋದಿಲ್ಲ. ಬಳ್ಳಾರಿ ನಾಟಕಕ್ಕೆ ಬಹಳ ದೊಡ್ಡ ಹೆಸರು. ಬಳ್ಳಾರಿಯಲ್ಲಿ ಬಸ್ ಸ್ಟ್ಯಾಂಡ್ ಅಲ್ಲಿ ನಿಂತ್ಕೊಂಡು ನೀವು ಒಂದು ಕಲ್ಲು ತಗೊಂಡು ಬಿಸಾಕಿದ್ರೆ
ಒಬ್ಬ ನಟ ಅಥವಾ ನಟಿ ಮನೆ ಮೇಲೆ ಹೋಗ್ಬಿಡುತ್ತೆ. ಅಷ್ಟು ಜನ ನಟ ನಟಿಗಳು ನಿಮಗೆ ಗೊತ್ತಿಲ್ಲ ಅಷ್ಟೇ ಅದು. ಹಾಗಾಗಿ ಈ ರಂಗಭೂಮಿ ಏನಿದೆಯಲ್ಲ, ರಂಗಭೂಮಿ ಅಂದ್ರೆ ಒಂದು ವೇದಿಕೆ, ನಾಟಕ ಮಾಡತಕ್ಕಂಥ ಒಂದು ಸ್ಥಳ, ಅದಕ್ಕೆ ರಂಗಭೂಮಿ ಅಂತ ನಾವು ಕರಿತೀವಿ. ಹೌದಾ? ಬಹಳ ಆದಿಯಿಂದಲೂ ಇರ್ತಕ್ಕಂಥ ಈ ರಂಗಭೂಮಿ, ಭರತಮುನಿ ಹೇಳ್ತಾನೆ, ಕಾವ್ಯೇಶು ನಾಟಕಂ ರಮ್ಯಂ. ಕಾವ್ಯಕ್ಕಿಂತ ನಾಟಕ ಬಹಳ ಅದ್ಭುತವಾಗಿರ್ತಕ್ಕಂಥದ್ದು. ಅದಕ್ಕೆ ರೆಡ್ಡಿ ಅವರು ಆಗಲೇ ಹೇಳ್ತಾ ಇದ್ರು, ಶೇಕ್ಸ್ಪಿಯರ್ ಒಂದು ಮಾತಿದೆ, ಶೇಕ್ಸ್ಪಿಯರ್ನಂತ ಒಬ್ಬ ನಾಟಕಕಾರ ಜಗತ್ತಲ್ಲಿ ಆಗದೆ ಹೋಗಿದ್ರೆ, ಹುಟ್ಟದೆ ಹೋಗಿದ್ರೆ ನಮ್ಗೆ ಎಷ್ಟೋ ಕೊರತೆ ಇರ್ತಿತ್ತೇನೋ ಅನ್ಸುತ್ತೆ. ಅದಕ್ಕಿಂತಲೂ ಸೋಫೋಕ್ಲಿಸ್, ಯುರಿಪಿಡಿಸ್ ಬಹಳ ದೊಡ್ಡ ದೊಡ್ಡ ನಾಟಕಕಾರ ಗ್ರೀಕಲ್ಲಿ ಆಗೋಗಿದ್ದಾರೆ. ಆದರೆ ಶೇಕ್ಸ್ಪಿಯರ್ ನಾಟಕಕ್ಕೆ ಮರುಜೀವ ಕೊಟ್ಟಿರ್ತಕ್ಕಂಥ ದೊಡ್ಡ ಮಹಾನ್ ನಾಟಕಕಾರ. ಈ ಶೇಕ್ಸ್ಪಿಯರ್ ನಮ್ಮ ಬದುಕೇ ಒಂದು ರಂಗಭೂಮಿ, ನಮ್ಮ ಒಂದು ರಂಗಭೂಮಿ. ನಾವೆಲ್ಲರೂ ಪಾತ್ರಧಾರಿಗಳು. ಮನೆಯಲ್ಲಿದ್ದಾಗ ಮಕ್ಕಳಾಗಿ ಪಾತ್ರ ನಿರ್ವಹಿಸ್ತೀರಿ, ಕಾಲೇಜಿಗೆ ಬಂದಾಗ ವಿದ್ಯಾರ್ಥಿಗಳಾಗಿ ಪಾತ್ರ ವಹಿಸ್ತೀರಿ, ಬಸ್ಸಲ್ಲಿ ಹೋಗುವಾಗ ಪ್ರಯಾಣಿಕರಾಗಿ ಪಾತ್ರ ವಹಿಸ್ತಿರ್ತೀರಿ, ಪಬ್ಲಿಕ್ಕಲ್ಲಿದ್ದಾಗ ಜನಸಾಮಾನ್ಯರಾಗಿ ನಾವೆಲ್ಲರೂ ಪಾತ್ರವನ್ನು ವಹಿಸ್ತಾ ಇರ್ತೀವಿ. ಎಲ್ಲ ಕಡೆಗೆ ನಾವು ಪಾತ್ರ ವಹಿಸ್ತಾನೆ ಇರ್ತೀವಿ. ರಂಗಭೂಮಿಗೆ ಒಂದು ಕೊಡುಗೆಯನ್ನ ನೀಡ್ತಿದ್ದಾರೆ. ಹಾಗಾಗಿ ನಾನು ನಿಜವಾಗೂ ಅವರಿಬ್ಬರನ್ನು ಕೂಡ, ಶಾಂತಾನಾಯಕ್ ಸರ್ ಅವರನ್ನ ಮತ್ತು ಕೃಷ್ಣಾರೆಡ್ಡಿ ಅವರನ್ನ ಅಭಿನಂದಿಸಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಹೃತ್ಪೂರ್ವಕವಾದಂತಹ ಅಭಿನಂದನೆಗಳನ್ನ ಕೊಡ್ತಾ ಇದ್ದೇನೆ. ಬಂಧುಗಳೇ, ರಂಗಭೂಮಿಗೆ ಈ ರೀತಿಯಾದಂಥ ಟೆಕ್ಸ್ಟ್ ಅಥವಾ ಪುಸ್ತಕಗಳ ಕೊರತೆ ಬಹಳಷ್ಟಿದೆ. ನೀವೆಲ್ಲರೂ ಕೂಡ BEd ವಿದ್ಯಾರ್ಥಿಗಳು. ಈಗಾಗಲೇ ಎಲ್ಲರೂ ಕೂಡ ಆನ್ಲೈನ್ನಲ್ಲಿ ಪುಸ್ತಕಗಳನ್ನು ಓದುವಂಥ ಸಂಸ್ಕೃತಿ ಬಂದಿದೆ. ಹಾರ್ಡ್ ಕಾಪಿ ಪುಸ್ತಕಗಳನ್ನ ತೆಗೆದುಕೊಂಡು ಓದುವಂಥ ಸಂಸ್ಕೃತಿ ಹೊರಟೋಗಿದೆ. ಇವತ್ತಿನ ಕಾನ್ವೆಂಟ್ ಮಕ್ಕಳಿಗೂ ಕೂಡ ನೀವು ಕಂಪ್ಯೂಟರಿಂದ ಎಲ್ಲ ಡೌನ್ಲೋಡ್ ಮಾಡಿ ಕೊಡ್ಬೇಕಾದಂತ ಸ್ಥಿತಿ ಬಂದಿದೆ. ಪುಸ್ತಕಗಳ ಹೊರೆ ಆಗ್ತಿದೆ ಅಂತ ಓದುವಂತ ಸಂಸ್ಕೃತಿ ಹೋಗ್ತಾ ಇದೆ. ಆದ್ರೆ ಈ ಪುಸ್ತಕವನ್ನ, ರಂಗಭೂಮಿಯ ಈ ಕೃತಿಯನ್ನ ಶಿಕ್ಷಣ ಮಹಾವಿದ್ಯಾಲಯದಲ್ಲಿ ಇಂದು ಬಿಡುಗಡೆ ಮಾಡ್ತಾ ಇರೋದು ತುಂಬಾ ಸಂತೋಷವಾದಂತ ವಿಚಾರ. ಯಾಕೆಂದ್ರೆ ನೀವೆಲ್ಲರೂ ಕೂಡ ಶಿಕ್ಷಕರಾಗುವಂತವ್ರು, ಮುಂದೆ ಪುಸ್ತಕಗಳನ್ನ ಓದುವ ಹವ್ಯಾಸವನ್ನ ಬೆಳೆಸ್ಕೊಂಡು ವಿದ್ಯಾರ್ಥಿಗಳಿಗೆ ಪಾಠವನ್ನ ಹೇಳುವಂತಹ ಭವಿಷ್ಯದ ಸಮಾಜವನ್ನ, ಭವಿಷ್ಯವನ್ನ ಕಟ್ಟಲಿಕ್ಕೆ ಹೊರಟಂತ ತಾವೆಲ್ಲರೂ ಕೂಡ ಈ ಒಂದು ಪುಸ್ತಕವನ್ನ ಬರೆಯುವ, ಪುಸ್ತಕವನ್ನು ಓದುವ ಸಂಸ್ಕೃತಿಯನ್ನ ಬೆಳೆಸುವ ನಿಟ್ಟಿನಲ್ಲಿ ನೀವು ಪಾಲ್ಗೊಳ್ಬೇಕು ಅಂತ ಹೇಳ್ತಾ, ಈ ಒಂದು ಕಾರ್ಯಕ್ರಮಕ್ಕೆ ನನ್ನನ್ನ ಆಹ್ವಾನಿಸಿ, ಕಾರ್ಯಕ್ರಮದ ಉದ್ಘಾಟನೆಯಲ್ಲಿ ನಾನು ಹೆಚ್ಚು ಮಾತನಾಡ್ಲಿಕ್ಕೆ ಹೋಗಲ್ಲ. ಯಾಕೆಂದ್ರೆ ಪುಸ್ತಕದ ಬಗ್ಗೆ, ಈ ಒಂದು ಲೇಖನಗಳ ಬಗ್ಗೆ ಸರ್ ಮಾತಾಡೋರು ಇದ್ದಾರೆ, ಅವರಿಗೆ ನಾನು ಅವಕಾಶವನ್ನು ಮಾಡಿಕೊಡ್ತಾ, ಜುಂಬಕ 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 ಬೋಲು, ಜುಂಬಕ 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 ಬೋಲು, ಜುಂಬಕ ಜುಂಬಕ ರೇಲಾ 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 ಅಡವಿ ತಾಯಿಗೆ ವಂದನೆ, ನಮ್ಮ ತಾಯಿ ಅಡವಿಗೆ ವಂದನೆ, ಅಡವಿ ತಾಯಿಗೆ ವಂದನೆ, ನಮ್ಮ ತಾಯಿ ಅಡವಿಗೆ ವಂದನೆ. ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ? ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನು ಒತ್ತಿ ನೋಟಿಫಿಕೇಶನ್ಗಳನ್ನು ಪಡೆಯಿರಿ.